ಅಮೆರಿಕಕ್ಕೆ ಹೋಗಿ ಪ್ರವಚನ ಮಾಡಿ ಭಾರತಕ್ಕೆ ಬರ್ತಾ ಇದ್ರು. ವಿಮಾನ ನಿಲ್ದಾಣದೊಳಗೆ ಒಂದೇ ಪ್ರಶ್ನೆ ಮಾಡಿದ್ರು, ಬುದ್ಧಿ ಜಗತ್ತಿನ ಎಲ್ಲ ದೇಶಗಳಿಗೆ ಅಡ್ಡಾಡಿರಿ, ಸಂಚಾರ ಮಾಡಿರಿ, ಪ್ರವಚನ ಮಾಡಿರಿ, ನೀವ್ ಯಾರಿಗ್ ಗೌರವ ಕೊಡ್ತೀರಿ ಅಂತಂದಾಗ ನಡೆದಾಡುವ ಸಂತರ ಬಾಯಿಂದ ಬಂದಿರತಕ್ಕಂತ ಮಾತು, ಈ ಮಣ್ಣಿನೊಳಗ ಚಿನ್ನದಂತ ಬೆಳೀತಕ್ಕಂತ ಅನ್ನದಾತನಿಗೆ ನಾ ಗೌರವ ಕೊಡ್ತೀನಿ ಅಂತ. ನಾನ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗ ಮುಗುಳಕೋಡದಪ್ಪ ರೈತರ ಮ್ಯಾಗ ಹೆಲಿಕಾಪ್ಟರ್ ಮೂಲಕ ಹೂ ಹಾಕಿದ್ರು. ಅವರ ಸಾನ್ನಿಧ್ಯದೊಳಗೆ ಈ ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕಲ್ಲ, MLA-ಗಳಿಗಲ್ಲ, ಇಡೀ ನಾಡಿನ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತೀನಿ. ಇವತ್ತು ನಮ್ಮ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆ, ಆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಆ ಜಿಲ್ಲೆ, ಈ ಜಿಲ್ಲೆ, ನಾನ್ ಅಧ್ಯಕ್ಷ, ನೀನ್ ಅಧ್ಯಕ್ಷ, ಇದೆಲ್ಲವನ್ನ ದೂರ ಸರಿಸ್ಬಿಟ್ಟು ಈ ವೇದಿಕೆ ಮುಖಾಂತರ ವಿನಂತಿ ಮೂಲಕ ನಿಮಗೆ ಆಹ್ವಾನವನ್ನು ಕೊಡ್ತೇನೆ. ಮುಂದಿನ ದಿನಮಾನಗಳು ಉತ್ತರ ಕರ್ನಾಟಕಗಳು ಒಂದು ಸಮಾವೇಶ ಆಗ್ತದ. ನಿಮ್ಮೆಲ್ಲ ರಾಜ್ಯಾಧ್ಯಕ್ಷ, ನಿಮ್ಮೆಲ್ಲ ಪದಾಧಿಕಾರಿಗಳು, ನಿಮ್ಮೆಲ್ಲ ಸಂಘಟನೆಯನ್ನು ದೂರ ಸರಿಸ್ರಿ. ಮುಗುಳಕೋಡ ಅಪ್ಪವ್ರ ನೇತೃತ್ವದೊಳಗ ಲಕ್ಷಾಂತರ ರೈತರು ಸೇರ್ತಾರ, ಬಂದೆಲ್ಲ ಸೇರ್ಕೊಂಡ್ಬಿಡ್ರಿ. ನೀವೆಲ್ಲ ವಿಚಾರ ಮಾಡ್ರಿ. ಯಾವ್ದಾರ ಒಂದು DCC ಬ್ಯಾಂಕ್ ಬರ್ತಾರ, ಬಿಜೆಪಿ, JDS, ಕಾಂಗ್ರೆಸ್ ರಾತ್ರಿ ಮರಿತಾರ, ಹೋಟೆಲ್ದಾಗ ಒಂದಾಗ್ತಾರ. ನಿಮಗ್ ವಿಚಾರ ಮಾಡ್ಬೇಕು ನೀವೆಲ್ಲ. ಯಾಕ್ರಿ ಬುದ್ಧಿ? ಎಲ್ಲ ಪಕ್ಷ, ಜಾತಿ, ಧರ್ಮ, ರೊಕ್ಕ ಹಿಂದೆ ಬಡದಾಡಿ ಇರ್ತಾರೆ, ಎಲ್ಲ ಮರಿತಾರ. ಮತ್ ನೀವ್ಯಾಕೆ ಒಂದಾಗ್ತಾ ಇಲ್ಲ? ಇವತ್ತಿಲ್ಲಿ ಸಿದ್ದೇಶ್ವರ ಜಾತ್ರೆ ನಡೆದಿರ್ತದ, ಮುಗುಳಕೋಡದ ಎಲ್ಲಾ ಲಿಂಗರ ಜಾತ್ರೆ ನಡೆದಿರ್ತದ, ಲಕ್ಷಗಟ್ಟಲೆ ಜನ ಇರ್ತದ, ತೇರ್ ಎಡೀತಿರ್ತದ. ಆ ಮೂಲಿಯೊಳಗೊಬ್ಬ ನಿಂತಿರ್ತಾನ. ಎಲ್ಲಾ ಮಂದಿ ನಮಗ್ ಪರಿಚಯ ಇರೋದಿಲ್ಲ. ಅದರ ನಮ್ ಬೆಳಗಾವಿಯವ, ಬಿಜಾಪುರದವ, ಗದಗದವ ಅಂತ ಒಬ್ಬ ಪರಿಚಯ ಇರ್ತಾನ. ಹೆಂಗ ದೂರಿಂದ ಕೈ ಮಾಡ್ತಿರಲ್ಲ. ಇನ್ನು ಮ್ಯಾಗ ನಿಮಗೆ ವಿನಂತಿ ಮಾಡಿಕೊಡುತ್ತೀನಿ, ಕರ್ನಾಟಕದ 31 ಜಿಲ್ಲೆ ಒಳಗೆ ಹಸಿರು ಟವಲ್ ಹಾಕೊಂಡು ಯಾವ ಭೇಟಿ ಆಗ್ತಾನೆ, ರೈತ ಸಂಘ ಅಭಿಮಾನಿ ಒಪ್ಪಿಕೊಂಡ್ರೆ ಅವಾಗ ಗೆಲ್ಲಿಕ್ ಸಾಧ್ಯ ಇದೆ.